ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಬ್ಬ ದಿನ, ಈ ತಿಂಗಳಿನ ಮಾರ್ಚ್ ತಿಂಗಳಿನ 22ನೇ ತಾರೀಕು ದೇವರು ನಮ್ಮ ಹತ್ರ ಏನು ಮಾತಾಡ್ತಾರೆ ಅಂತ ನಾವು ಅದನ್ನು ಭಯಭಕ್ತಿಯಿಂದ ವಾಕ್ಯದ ಕಡೆಗೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಯೆರೆಮೀಯ 32. ಎಲ್ಲರೂ ತೆಗೆದುಕೊಳ್ಳೋಣವೇ? ಯೆರೆಮೀಯ 32. ಇದರ ಪೀಠಿಕೆ ಏನಂತ ಹೇಳಿದ್ರೆ, ಇಸ್ರಾಯೇಲರ ಹತ್ತಿರ ಒಡಂಬಡಿಕೆ ಯಾವ ರೀತಿ ದೇವರು ಮಾಡ್ಕೊಳ್ತಾರೆ ಅಂತ. ಅರ್ಥ ಆಯ್ತಾ? ನಮಗೂ ದೇವರು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಂತ ನೋಡೋಣ. ಬನ್ನಿ ದೇವರ ಮಕ್ಕಳೇ. ದೇವರು ಮಾತನಾಡುವುದು ಜೀವವುಳ್ಳ ದೇವರು. ವಾಕ್ಯದ ಒಂದೊಂದು ಅಕ್ಷರದಲ್ಲಿಯೂ ಜೀವ ಇದೆ, ಅದರಲ್ಲಿ ಕೀ ಇದೆ. ಅದನ್ನು ಓಪನ್ ಮಾಡೋದಕ್ಕೆ ನಾವು ಕಲಿಬೇಕು. ಅರ್ಥ ಆಯ್ತಾ? ಬನ್ನಿರಿ ಓದಿಕೊಳ್ಳೋಣ. 37ರಿಂದ 41ರವರೆಗೂ ಧ್ಯಾನ ಮಾಡ್ತಾ ಇದ್ದೀವಿ ಇವತ್ತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ 32, 37ರಿಂದ ಓದೋಣ. ಈಗೋ ನಾನು ಕೋಪಾರೋಷ ಮಹಾಕ್ರೋಧ ಭರಿತನಾಗಿ ಈ ಜನರನ್ನು ಯಾವ ದೇಶಗಳಿಗೆ ಅಟ್ಟಿದೆನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ದೇವರು ಇಸ್ರಾಯೇಲ್ ಮಕ್ಕಳು ನಾವು ಗುಣಗುಟ್ಟಿದ್ರೋದ್ರಿಂದ ಕೋಪ ಮಾಡಿಕೊಂಡ್ರು. ತಂದೆ ತಾಯಿ ನಾವು ಹೇಳಿದ ಮಾತನ್ನು ಕೇಳದಿದ್ದರೆ ನಾವು ತಪ್ಪು ಮಾಡಿದ್ರೆ ಕೋಪ ಮಾಡ್ಕೊಳ್ಳೋದುಂಟು. ಆದರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನಾವು ಕರೆಕ್ಟಾಗಿರಬೇಕು, ಪರಿಶುದ್ಧರಾಗಿರಬೇಕು, ಕರೆಕ್ಟಾಗಿ ನಡಿಬೇಕು ಅನ್ನೋದೇ ದೇವ್ರಿಗೆ ಆಸೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೋಪ ಮಾಡಿ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರು ದೇವರು. ಈಗ ಇಸ್ರಾಯೇಲ್ ಮಕ್ಕಳಿಗೋಸ್ಕರ ದೇವ್ರು ಮಾತಾಡ್ತಾ ಇದ್ದಾರೆ, ನಾನು ಇನ್ನು ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾವ ದೇಶದಿಂದ ನೀವು ಅವ್ರನ್ನ ಓಡಿಸ್ಬಿಟ್ನೋ ಮತ್ತೆ ಅಲ್ಲೇ ಕರ್ಕೊಂಬರ್ತೀನಿ ಅಂತ ವಾಗ್ದಾನ ಕೊಡ್ತಾ ಇದ್ದಾರೆ. ಬನ್ನಿರಿ ಓದಿಕೊಳ್ಳೋಣ. 38, 32ರಲ್ಲಿ 38. ಅವರು ನನಗೆ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನೋಡಿ, ಅವರು ನನಗೆ, ಯಾರಿಗೆ? ನಾವೆಲ್ಲರೂ ದೇವರಿಗೆ ಮಕ್ಕಳಾಗಿರ್ತೀವಿ. ಅವರು ದೇವರು ನಮಗೆ ದೇವರಾಗಿರುವರು. ಅರ್ಥ ಆಯ್ತಾ? 39 ಓದಿಕೊಳ್ಳೋಣ. 32, 39. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವನು. ಈ ಪ್ರಾಮಿಸ್ ವರ್ಡನ್ನು ಇಟ್ಕೊಳ್ರಿ. ಯಾರ್ಯಾರು ಮಕ್ಕಳಿಗೋಸ್ಕರ ವೇದನೆ ಪಡ್ತಾ ಇದ್ದೀರೋ ಈ ದಿನ ದೇವರು ನಿಮಗೆ ಆಶೀರ್ವದಿಸ್ತಾ ಇದ್ದಾರೆ. ಯಾವ ರೀತಿ ಆಶೀರ್ವದಿಸ್ತಾ ಇದ್ದಾರೆ ಅಂದರೆ, ನಮ್ಮ ಸಂತೋಷವನ್ನು, ಮಕ್ಕಳ ಹಿತವನ್ನು, ಸದಾ ಭಯಭಕ್ತಿ ಉಳ್ಳವರಾಗಿ ಮಕ್ಕಳು ಇರತಕ್ಕಾಗೆ ಎಲ್ಲರಿಗೂ ಒಂದೇ ಮನಸ್ಸನ್ನು ನಾನು ಕೊಡ್ತೀನಿ, ದೇವರನ್ನು ಸ್ತುತಿಸಿ ಕೊಂಡಾಡೋದಕ್ಕೆ ಅಂತ ದೇವರಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನಂಬೋಣ. ನಾನು ಖಂಡಿತವಾಗ್ಲೂ ನಂಬುತ್ತೇನೆ. ಅರ್ಥ ಆಯ್ತಾ? ನಂಬಿಕೆ ಬೀಜವನ್ನು ನಾವು ಬಿತ್ತಬೇಕು ದೇವರ ಮಕ್ಕಳೇ. ನಂಬಿಕೆ ಬೀಜ ಬಿತ್ತುಬಿಟ್ಟು ಮತ್ತೆ ಆ ಕಡೆ ಈ ಕಡೆ ತಳ್ಳಾಡೋದಲ್ಲ ಮನಸ್ಸು. ಅರ್ಥ ಆಯ್ತಾ? ಪೂರ್ತಿಯಾಗಿ ನಂಬಬೇಕು. ಅರ್ಥ ಆಯ್ತಾ? ನಾನು ನಂಬುತ್ತೇನೆ, ನೀವು ನಂಬುತ್ತೀರಾ ಎಂದು ನಾನು ನಂಬುತ್ತೇನೆ. ಬನ್ನಿರಿ 40 ಓದಿಕೊಂಡಣ. 32, 40. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗಿನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುತ್ತೇನೆ. ನಮ್ಮ ಹತ್ರ ಒಡಂಬಡಿಕೆ ದೇವರು ಮಾಡ್ಕೊಳ್ತಾ ಇದ್ದಾರೆ ಶಾಶ್ವತವಾಗಿ. ಯಾವ ರೀತಿ ಒಡಂಬಡಿಕೆ? ಶಾಶ್ವತವಾದ ಒಡಂಬಡಿಕೆ ನಮ್ಮ ಹತ್ರ ಮಾಡ್ಕೊಳ್ತಾ ಇದ್ದಾರೆ. ಇಸ್ರಾಯೇಲ್ ಮಕ್ಕಳು ನಮ್ಮ ಹತ್ರ ಮಾಡ್ಕೊಳ್ತಾ ಇದ್ದಾರೆ. ಯಾರು? ದೇವರು ಮಾಡ್ಕೊಳ್ತಾ ಇದ್ದಾರೆ. ಮನುಷ್ಯನು ಮಾಡ್ಕೊಳ್ಳೋದು 1 ಸೆಕೆಂಡು, ಆಮೇಲೆ ಮರ್ತೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಆದರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಒಂದು ಕಾಲಕ್ಕೂ ಮರೆಯೋದಿಲ್ಲ, ಕೊನೆವರೆಗೂ ಅದು ನೆರವೇರಿಸುವ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓದಿಕೊಳ್ಳೋಣ ಕೆಳಗಡೆ. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಕ್ತಿಯನ್ನು ನೆಲೆಗೊಳಿಸುವೆನು. ನನ್ನ ಮೇಲಿರುವ ಭಕ್ತಿ, ಆದಿಕಾಲದಲ್ಲಿ ರಕ್ಷಣೆ ಹೊಂದಾಗ ಭಕ್ತಿ ಇತ್ತು, ಮಧ್ಯದಲ್ಲಿ ಉಪದ್ರವ ಬಂತು. ಎಲ್ರಿಗೂ ಉಪದ್ರವದಿಂದ ದೂರ ಹೋಗಿದ್ದೀರಾ ನೀವು? ಯಾರಾದರೂ ದೂರ ಹೋಗಿದ್ದೀರಾ? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನನ್ನಿಂದ ನೀವು ಅಗಲದಂತೆ ನಿಮ್ಮ ಹೃದಯವನ್ನು ಏನು ಮಾಡ್ತಾರಂತೆ? ಮೊದಲಿದ್ದ ಭಕ್ತಿಯನ್ನೇ ನಿಮ್ಮ ಹೃದಯದೊಳಗೆ ನೆಲೆಗೊಳಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಮೊದಲು ಏನು ವಾಗ್ದಾನ ಮಾಡಿದ್ರು? ನಾನು ನಿಮ್ಮನ್ನು ಶಾಶ್ವತವಾದ ಒಡಂಬಡಿಕೆ ನಿಮ್ಮ ಹತ್ರ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇವಾಗ ದೇವರು ಮಾತಾಡ್ತಾ ಇದ್ದಾರೆ, ಮೊದಲಿದ್ದ ಭಯಭಕ್ತಿ ನಿಮ್ಮಲ್ಲಿ ನಾನು ಹೃದಯದೊಳಗೆ ಇಡ್ತೀನಿ.
ಅದು ತೆಗೆಯೋಲ್ಲ ಅಂತ ಒಂದು ಪ್ರಾಮಿಸ್ ಇದು ವಾಕ್ಯ ಕೊಡ್ತಾ ಇದ್ದಾರೆ ದೇವರು. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ನಾವು ಮಾಡುವ ಆರಾಧನೆ, ನಾವು ಮಾಡುವ ಒಳ್ಳೆಯ ಕ್ರಿಯೆಗಳು, ಕರ್ತನು ಬರ್ತಾ ಇದ್ದಾರೆ, ಯೇಸು ಸ್ವಾಮಿ ಬರೋಣ ಹತ್ರವಾಯಿತು ಅಂತ ಅನ್ಯ ಜನಗಳ ಹತ್ರ ಹೇಳಿಕೊಳ್ಳುವುದು, ಒಬ್ಬರಿಗೊಬ್ಬರು ಸಾಕ್ಷಿಗಳನ್ನು ಮಾತನಾಡಿಕೊಳ್ಳುವುದು, ಒಬ್ಬರಿಗೊಬ್ಬರು ವಾಕ್ಯಗಳನ್ನು ಡಿಸ್ಕಸ್ ಮಾಡೋದು, ಇದೆಲ್ಲ ಒಳ್ಳೆಯ ಕ್ರಿಯೆಗಳು. ಮತ್ತೊಬ್ಬರಿಗೆ ದಾನ ಮಾಡೋದು, ಇದೆಲ್ಲ ದೇವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಾನು ಅವರ ಹಿತವನ್ನು ಬಯಸುತ್ತಾ, ನಮ್ಮ ಎಲ್ಲ ನಟ್ಕ್ರಿಯೆಗಳನ್ನು ದೇವರು ಬಯಸುತ್ತಾ ಆನಂದ ಪಡ್ತಾರಂತೆ. ಎಷ್ಟು ಒಳ್ಳೆಯ ದೇವರು ನೋಡ್ದ, ನಮ್ಮನ್ನು ನೋಡಿ ದೇವರು ಆನಂದ ಪಡ್ತಾರಂತೆ. ಅಂಥ ಒಳ್ಳೆಯ ದೇವರನ್ನು ನಾವು ಪಡ್ಕೊಂಡಿದ್ದೀವಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಬನ್ನಿ ಓದಿಕೊಳ್ಳೋಣ. ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ಏನಂತೆ, ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು. ದೇವ್ರು ಏನು ಮಾಡ್ತಾ ಇದ್ದಾರೆ, ಮುದ್ರೆ ಆಗ್ತಾ ಇದ್ದಾರೆ ನಮ್ಮ ಹೃದಯದಲ್ಲಿ. ಯಾಕಂದರೆ ದೇವ್ರು ಸಂತೋಷ ಪಡಬೇಕು ನಮ್ಮನ್ನು ನೋಡಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾದರೆ ನಾವು ದೇವರಿಗೆ ಒಳ್ಳೆ ಮಕ್ಕಳಾಗಿ ಜೀವನ ಮಾಡಬೇಕು. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಒಂದು ನಿಮಿಷನೇ ಕೋಪ ಮಾಡಿಕೊಂಡು ಮರ್ತೋಗ್ಬಿಡ್ತಾರೆ ದೇವರು. ಮರೆಯಲ್ಲ, ಕೋಪದಿಂದನೇ ಇರಲ್ಲ, ದಂಡಿಸ್ಬಿಟ್ಟು ಸುಮ್ಮನೆ ಇರಲ್ಲ. ಅರ್ಥ ಆಯ್ತಾ? ಮರ್ತೋಗಲ್ಲ. ತಂದೆ ತಾಯಿ ಮರಿಬೋದು, ಜೊತೆಲಿಡ್ದವ್ರು ಮರಿಬೋದು, ಫ್ರೆಂಡ್ಸ್ಗಳು ಮರಿಬೋದು, ದೇವ್ರು ಮರೆಯಲ್ಲ. ಅಯ್ಯೋ ನನ್ನ ಮಗಳ ಮೇಲೆ ಕೋಪ ಮಾಡಿಕೊಂಡೆ, ನನ್ನ ಮಗನ ಮೇಲೆ ಕೋಪ ಮಾಡಿಕೊಂಡೆ, ನಾನು ಶಿಕ್ಷಿಸೋದಲ್ಲ, ಇನ್ನು ನಾನು ಶಿಕ್ಷಿಸಲ್ಲ. ಮನ ಕರಗುವ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮ ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾರೋ ತಂದೆಯಾದ ದೇವರು, ಯೇಸು ಸ್ವಾಮಿ, ಪರಿಶುದ್ಧಾತ್ಮನು, ತ್ರಿಯೇಕ ದೇವರು ಸಂತೋಷವಾಗಿರ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ಯೆರೆಮೀಯ 17:17 ನಾವು ಕೊನೆಯದಾಗಿ ಓದಿಕೊಳ್ಳೋಣ. ಇಲ್ಲಿ ಯೆರೆಮೀಯನ ಹತ್ರ ದೇವರು ಮಾತಾಡ್ತಾ ಇದ್ದಾರೆ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಈ ವಾಕ್ಯಗಳನ್ನೆಲ್ಲ ನೆನಪು ಮಾಡಿಕೊಳ್ಳ್ರಿ. ಅರ್ಥ ಆಯ್ತಾ? ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯ. ನಾವಿವಾಗ ವಾಕ್ಯ ಕೇಳ್ತಾ ಇದ್ದೀವಿ, ನಾವು ದೇವರನ್ನೇ ಭರವಸೆದಲ್ಲಿ ಇಟ್ಕೊಳ್ಬೇಕು. ದೇವರು ಮಾಡ್ತಾರೆ. ದೇವರ ಮಕ್ಕಳೇ, ದೇವರು ನಮಗಾಗಿ ಏನೇನು ತಡೆ ಮಾಡ್ತಾ ಇದ್ದಾರೋ ಎಲ್ಲ ಮಾಡ್ತಾರೆ. ವೇಟ್ ಆ್ಯಂಡ್ ಸಿ. ದೇವರು ಗ್ಲೋರಿಫೈ ಆಗತಕ್ಕಾಗಿ ನಮ್ಮನ್ನು ಮಾಡ್ತಾರೆ. ನಮ್ಮ ವಿಷಯಗಳಿಗೆ, ನಮ್ಮ ಮಕ್ಕಳ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ, ಎಲ್ಲ ಅಭಿಷೇಕದಲ್ಲಿ, ಸೇವೆಯಲ್ಲಿ ದೇವರಿಗೆ ಗೊತ್ತಿಲ್ಲದೆ ಇರುವ ವಿಷಯ ಒಂದೂ ಇಲ್ಲ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಆದರೆ ನೀವು ಒಂದೇ ಒಂದು ಮಾಡಬೇಕು, ಆತನನ್ನೇ ನೋಡಬೇಕು, ಆತನ ಮೇಲೆ ಭರವಸೆ ಇಡಬೇಕು. ನಮ್ಮನ್ನು ನೋಡಿ ಆ ದೇವರು ಸಂತೋಷ ಪಡಬೇಕು. ಆ ರೀತಿ ನಟ್ಕರೆಯಗಳಲ್ಲಿ ನಾವು ತೋರಿಸ್ಬೇಕು. ನಿಮ್ಮ ಗುಣಗಳನ್ನು, ನಿಮ್ಮ ಟ್ಯಾಲೆಂಟ್ಗಳನ್ನು ಬಚ್ಚಿಡಲೇಬೇಡ್ರಿ, ಉಪಯೋಗಿಸ್ರಿ. ಹಾಡ್ತೀರಾ ಚೆನ್ನಾಗಿ, ದೇವರ ಆರಾಧನೆ ಮಾಡಿರಿ. ಅರ್ಥ ಆಯ್ತಾ? ವಿದ್ಯಾಭ್ಯಾಸದಲ್ಲಿದ್ದೀರಾ, ಇನ್ನೊಬ್ಬರಿಗೆ ಹೇಳ್ಕೊಡ್ರಿ. ಅರ್ಥ ಆಯ್ತಾ? ನಿಮ್ಮ ಹತ್ರ ಹಣ ಇದ್ದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿರಿ. ನಿಮ್ಮ ಹತ್ರ ವಸ್ತ್ರಗಳಿದ್ದರೆ ಇನ್ನೊಬ್ಬರಿಗೆ ಕೊಡ್ರಿ. ಅರ್ಥ ಆಯ್ತಾ? ಈ ರೀತಿ ಎಲ್ಲ ಒಳ್ಳೆಯದಾಗಿ ನೀವು ಮಾಡುವಾಗ ಒಬ್ಬರಿಗೊಬ್ಬರು ಸಮಾಧಾನ ಹೇಳ್ಕೊಳ್ಳೋದು, ಒಬ್ಬರಿಗೊಬ್ಬರು ವಚನ ಡಿಸ್ಕಸ್ ಮಾಡೋದು, ಇದೆಲ್ಲ ಇದೆ, ಒಳ್ಳೆ ಕ್ರಿಯೆಗಳಿದೆ. ಇನ್ನೊಬ್ಬರಿಗೆ ಸಮಾಧಾನ ಮಾಡುತ್ತಾ ಅವರ ಕಣ್ಣೀರನ್ನು ಒರೆಸೋದು, ರಕ್ಷಣೆಗೆ ಬರಬೇಕು ಅಂತ ಇನ್ನೊಬ್ಬರಿಗೆ ಹೇಳೋದು, ಇದೆಲ್ಲ ದೇವರಿಗೆ ಸಂತೋಷ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ನೀವು ಕರ್ತನಲ್ಲಿ ಭರವಸೆ ಇಟ್ಟು ಈ ಕಾರ್ಯಗಳೆಲ್ಲ ನೀವು ಮಾಡಿದ್ರೆ ನಿನ್ನ ಕುಟುಂಬವನ್ನು ದೇವರು ಕಟ್ಟುತ್ತಾರೆ, ರಕ್ಷಿಸ್ತಾರೆ. ನಿನ್ನ ವಿಷಯಗಳಲ್ಲಿ, ಜಾಬ್ದಲ್ಲಿ, ಆರೋಗ್ಯದಲ್ಲಿ, ಆಯಸ್ಸಿನಲ್ಲಿ, ಹಣಕಾಸಿನ ವಿಷಯದಲ್ಲಿ, ಯಾವುದರಲ್ಲಿ ತೊಂದರೆ ಇದೆ ಅದು ದೇವರು ನೋಡ್ಕೊಳ್ತಾರೆ. ದೇವ್ರಿಗಾಗಿ ನೀನು ಮಾಡು. ನಿನ್ನ ಟ್ಯಾಲೆಂಟನ್ನು ಬಚ್ಚಿಡಬೇಡ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಆತನ ಮೇಲೆಯೇ ಭರವಸೆಯಿಂದ ಇರು. ಆಗ ನೀನು ಧನ್ಯನ ಅನಿಸ್ಕೊಳ್ತೀಯ. ದೇವರಿಗೆ ಹೇಳು, ನೀನು ದೇವರೇ ನಿನ್ನ ಕಾರ್ಯಗಳು ನಾನು ಮಾಡ್ತೀನಿ, ನನ್ನ ಕುಟುಂಬ ನೀನು ನೋಡ್ಕೊಳಪ್ಪ. ಬಿಡು, ದೇವ್ರು ಬಿಡಲ್ಲ. ನಾನು ಹೇಳದೇ ಇದ್ರು, ನೀವು ಹೇಳದೇ ಇದ್ರು ಆತನು ಬಿಡಲ್ಲ. ಆದರೆ ಹೇಳಬೇಕು.
ದೇವರ ಆರೋಗ್ಯ, ಆಯುಸ್ಸು, ಬಲ ಕೊಟ್ಟಿದ್ದಾರೆ, ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಬಾಯಿ ಕೊಟ್ಟಿದ್ದಾರೆ, ಅಭಿಷೇಕ ಕೊಟ್ಟಿದ್ದಾರೆ. ಕೊಟ್ಟಿರುವಾಗ ಬಾಯಿ ತೆಗೆದು ನಾವು ಹೇಳಬೇಕು. ಅರ್ಥ ಆಯ್ತಾ? ಹಾಗೆ ಮೌನವಾಗಿರಬಾರ್ದು. ಆವಾಗೇ ನಮ್ಮ ಆತ್ಮ ಬಲಗೊಳ್ಳುತ್ತದೆ, ನಮ್ಮ ಆತ್ಮ ಬಲಗೊಳ್ಳುತ್ತದೆ, ನಮ್ಮ ಆತ್ಮ ಬೆಳಕಿಗೆ ಬರುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಭರವಸೆಯಿಂದ ದೇವರನ್ನೇ ದೃಷ್ಟಿಸಿ ನೋಡುತ್ತಾ, ಒಳ್ಳೆ ಕ್ರಿಯೆಗಳನ್ನು ಮಾಡುತ್ತಾ, ದೇವರು ನಮ್ಮನ್ನು ನೋಡಿ ಸಂತೋಷ ಪಡತಕ್ಕ ಹಾಗೆ ನಾವು ಆಲಯಕ್ಕೆ ಹೋಗಿ ಆತನು ಮಾಡಿರುವ ಒಳ್ಳೆಯದು ಈ ವಾರವೆಲ್ಲ ಯಾವ ರೀತಿ ನಮ್ಮನ್ನು ಕಾದು ಪರಿಪಾಲಿಸಿದ್ರು, ಯಾವ ರೀತಿ ನಮ್ಮನ್ನು ಕಾಪಾಡಿದ್ರು, ಯಾವ ರೀತಿ ನಮಗೆ ಭೋಜನದಲ್ಲಿ, ವಸ್ತ್ರದಲ್ಲಿ, ಸಮಾಧಾನದಲ್ಲಿ, ಉದ್ಯೋಗದಲ್ಲಿ, ಸ್ಟಡೀಸ್ನಲ್ಲಿ, ಎಲ್ಲದರಲ್ಲೂ ಆತನು ಮಾಡಿರೋ ಒಂದೊಂದು ಒಳ್ಳೆಯ ಕ್ರಿಯೆಗಳನ್ನು ನಾವು ನೆನಪು ಮಾಡಿಕೊಂಡು ಸಂತೋಷದಿಂದ ಆತನನ್ನು ಸ್ತುತಿಸಿ, ಮತ್ತೆ ಈ ವಾರಕ್ಕೆ ನಮಗೇನು ಬೇಕು ಅಪ್ಪ ನಮ್ಮನ್ನು ನಡೆಸು, ಮತ್ತೆ ಒಪ್ಪಿಸ್ಕೊಡ್ತಾ ಇದ್ದೀವಿ ಅಂತ ಕೇಳಿ ಆಶೀರ್ವಾದ, ಅಭಿಷೇಕ, ಬಿಡುಗಡೆ, ಅದ್ಭುತ ಎಲ್ಲವನ್ನು ಹೊಂದಿಕೊಂಡು ಬರೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರೆಲ್ಲರೂ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಗಾಡ್ ಬ್ಲೆಸ್ ಯು.